ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ, ನಾನು ದುಬೈಯಿಂದ ಬಂದಮೇಲೆ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು. ಇಷ್ಟು ದಿನ ಮಾಡ್ತಾ ಇರಲಿಲ್ಲ, ಯಾಕಂದರೆ ಮಾಡಿದ್ರೂ ತುಂಬ ಲೇಟಾಗಿ ಪೋಸ್ಟ್ ಮಾಡಬೇಕಾಗುತ್ತಲ್ವ, ಅದಷ್ಟೊಂದು ಲಿಂಕ್ ಇರೋದಿಲ್ಲ. ಇಷ್ಟು ದಿನ ಮಾಡದೇ ಇದ್ರೂ ಪರವಾಗಿಲ್ಲ, ಆಮೇಲೆ ಮಾಡೋಣ ಅಂತ ನಾನು ಮಾಡಿರಲಿಲ್ಲ. ಬಟ್ ಈಗ ದುಬೈ ವ್ಲಾಗ್ಸ್ ಮಧ್ಯಾಹ್ನ ನಾನು ನನ್ನ ರುಟೀನ್ ವ್ಲಾಗ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈಗ ನೋಡಿದ್ರಿ, ಪೂಜೆ ಆಯಿತು. ಈಗ ನಾನು ತಿಂಡಿ ಮಾಡಬೇಕು. ತಿಂಡಿ ಮಾಡಿಬಿಡ್ತೀನಿ. ಆಮೇಲೆ ಇವತ್ತು ನಮ್ಮ ದಿನ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಮ ರಿಕ್ವೆಸ್ಟ್ ಮೇಲೆ, ತುಂಬ ಜನ ನಮಗೆ ರುಟೀನ್ ವ್ಲಾಗ್ನ ಶೇರ್ ಮಾಡಿ ಅಕ್ಕ. ಈಗ ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇಲೆ ನಾನು ಡೈಲಿ ರುಟೀನ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ನಮ್ಮ ದಿನ ಇವತ್ತು ಹೇಗಿರುತ್ತೆ ಅಂತ. ಇವತ್ತು ತಿಂಡಿಗೆ ಸ್ನೇಹಿತರೆ, ನಾನು ಮಸಾಲೆ ರೊಟ್ಟಿ ಮಾಡಿದ್ದೆ. ನಾನು ಶೇರ್ ಮಾಡಿದ್ದೀನಿಲ್ವೋ ನೆನಪು ಬರ್ತಿಲ್ಲ, ಹಾಗಾಗಿ ಇವತ್ತು ಶೇರ್ ಮಾಡಲ್ಲ. ಬಟ್ ನೀವೇನಾದರೂ ನಾನು ಶೇರ್ ಮಾಡಿಲ್ಲ ಇನ್ನೊಂದು ಸರಿ ತೋರಿಸಿ ಅಕ್ಕ ಅನ್ನೋ ಹಾಗಿದ್ರೆ ನಾನು ನೆಕ್ಸ್ಟ್ ನಿಮಗೆ ಮೆಜರ್ಮೆಂಟ್ ವೈಸ್ ನಿಮಗೆ ತಿಳಿಸ್ತೀನಿ ಹೇಗೆಲ್ಲ ಮಾಡ್ಕೊಳ್ಬೇಕು ಅಂತ. ಇಲ್ಲಾಂದರೆ ಕಿತ್ತೋಗುತ್ತೆ ಇದು ರೊಟ್ಟಿ ಯಾವಾಗ್ಲೂ. ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ, ನಿಮಗೆ ನಾನು ಬೇಕು ಅಂದರೆ ನಾನು ನೆಕ್ಸ್ಟ್ ಟೈಮು ಶೇರ್ ಮಾಡ್ತೀನಿ. ಈಗ ಸ್ನೇಹಿತರೆ, ನನ್ನ ದುಬೈ ಟ್ರಿಪ್ ಹೇಗಿತ್ತು ಅಂತ ನಿಮಗೆ ತಿಳಿಸ್ತೀನಿ. ದುಬೈ ಟ್ರಿಪ್ ಅಂತೂ ಇಟ್ಸ್ ಅ ಮೆಮೊರೇಬಲ್ ಟ್ರಿಪ್ ಫಾರ್ ಮೀ ಆ್ಯಂಡ್ ಎಲ್ಲರಿಗೂ. ನಮ್ಮ 3 ಜನನೂ ತುಂಬಾ ಎಂಜಾಯ್ ಮಾಡಿದ್ವಿ. ಸ್ಪೆಷಲಿ ಯಾಕೆ ಅಂದರೆ ದಿಸ್ ವಾಸ್ ಅವರ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ನನಗೆ ತುಂಬ ಖುಷಿ ಕೊಟ್ಟಿದ್ದು, ತುಂಬಾ ಎಕ್ಸೈಟ್ ಮಾಡಿದ್ದೇನು ಅಂದರೆ, ನಾನಂತೂ ಬಿಡಿ ಇಷ್ಟು ವರ್ಷ ಆದಮೇಲೆ ಫಸ್ಟ್ ಟೈಮ್ ಟ್ರಿಪ್ ಹೋಗ್ತಾ ಇದ್ದೀನಿ. ನನಗಿದು 3 years ಬ್ಯಾಕೇ ನಾನು ಪ್ಲ್ಯಾನ್ ಮಾಡಿದ್ದೆ, ಹೋಗಲೇಬೇಕು ಅಂತ ಹೇಳಿಬಿಟ್ಟು ಸೇವಿಂಗ್ಸ್ ಎಲ್ಲನೂ ಮಾಡಿದ್ದೆ. ಆವಾಗ ನಾನು ಆಗಿದ್ದಿದ್ರೆ ದುಬೈಗೆ ಹೋಗ್ತಾ ಇರಲಿಲ್ಲ, ಆವಾಗ ಬೇರೆ ಪ್ಲೇಸಸ್ಗೆ ಹೋಗ್ತಾ ಇದ್ವಿ. ಇವಾಗ ದುಬೈಗೆ ಯಾಕೆ ಹೋಗಿದ್ದು ಅಂತ ರೀಸನ್ ನೀವು ನೋಡಿರ್ತೀರ. ನಮ್ಮ ಸಾನು ಫ್ರೆಂಡಲ್ಲಿ ಇದ್ದಿದ್ದರಿಂದ ಅವಳಿಗೆ ಆ ದುಬೈ ಅನ್ನೋ ವರ್ಡ್ ಫೆಮಿಲಿಯರ್ ಇತ್ತು, ಹಾಗಾಗಿ ನಾವು ಅಲ್ಲಿಗೆ ಕರ್ಕೊಂಡು ಹೋದ್ವಿ. ಬೇರೆ ಕಡೆ ಕರ್ಕೊಂಡು ಹೋದರೆ ಅವಳು ಓಕೆ ನೋಡ್ತಾ ಇದ್ಲು ಅಷ್ಟೇ, ಬಟ್ ಓಕೆ ನಾನು ಅಲ್ಲಿಗೆ ಹೋಗಿದ್ದೆ, ನನಗೆ ಗೊತ್ತು ಇದು ಸಿಟಿ ಅನ್ನೋ ಥರ ಅವಳಿಗೇನೋ ಅನ್ನಿಸ್ತಾ ಇರಲಿಲ್ಲ. ಅವಳ ಫ್ರೆಂಡ್ ಇದ್ದಿದ್ದರಿಂದ ನಾವು ಅಲ್ಲಿಗೆ ಮೊದಲು ಹೋಗಿದ್ದು. ಸೊ ನನಗೆ ಇದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ರಾಜೇಶ್ಗೆ ಆಲ್ರೆಡಿ ಆಗಿತ್ತು. ಆದರೆ ನನಗೆ ಇನ್ನೂ ಖುಷಿ ಕೊಟ್ಟಿದ್ದೇನೆಂದರೆ, ನಮ್ಮ ಸಾನುಗೆ ನಾವು ಈ ಏಜಲ್ಲಿ, ಚಿಕ್ಕ ಏಜಲ್ಲೇ ಕರ್ಕೊಂಡು ಹೋದ್ವಲ್ಲ ಅಂತ ನಂಗೆ ತುಂಬಾ ಖುಷಿ ಆಯಿತು. ಅದನ್ನು ನೆನೆಸ್ಕೊಂಡ್ರೆ ನನಗೆ ಈಗಲೂ ಎಮೋಷ್ನಲ್ ಆಗಿಬಿಡ್ತೀನಿ. ನಾನು ಬೇಕಿದ್ರೆ ಅವಳನ್ನ ಬಿಟ್ಬಿಟ್ಟು ಹೋಗ್ಬೋದಿತ್ತು ನಮ್ಮ ಅತ್ತೆ ಮನೆಯಲ್ಲಿ ಅಥವಾ ಅಮ್ಮನ ಮನೆಯಲ್ಲಿ. ಅವ್ರು ಹೇಳಿದ್ರು, ಬಿಟ್ಬಿಟ್ಟು ಹೋಗೋ, ನಾವು ನೋಡ್ಕೋತೀವಿ, ಗಂಡ ಹೆಂಡತಿ ಸುತ್ತಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ನನಗೆ ನನ್ನ ಮಗಳು ಕೂಡ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅವಳಿಗೆ ಆದಷ್ಟು ಬೇಗ ಮಾಡಿಸ್ಬೇಕು ಅಂತಲೇ ನನಗೆ ಆಸೆ ಇದ್ದಿದ್ದು. ಈವನ್ ರಾಜೇಶ್ ಅವರು US ಹೋದಾಗ ನನಗೆ ಹೇಳಿದರು, ಬೇಕಿದ್ರೆ ಸಾನು ತುಂಬಾ ಚಿಕ್ಕವಳು, ಅವಳಿಗೇನೂ ಗೊತ್ತಾಗೋದಿಲ್ಲ, ಅವಳಿಗೆ ಬಿಟ್ಬಿಟ್ಟು ನೀನು ಬೇಕಿದ್ರೆ ಬಾ ನನ್ನ ಜೊತೆ ಅಂತ ಹೇಳಿಬಿಟ್ಟು. ಆದರೆ ನನಗೆ ಆವಾಗ್ಲೂ ಇಷ್ಟ ಇರಲಿಲ್ಲ. ಸಾನು ಚಿಕ್ಕವಳು ಇದ್ದಾಳೆ, ಓಕೆ ನೀವು ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿದ್ರೆ ಪರವಾಗಿಲ್ಲ, ಅವಳು ದೊಡ್ಡವಳಾದ್ಮೇಲೆ ಹೋಗೋಣ ಅಂದ್ಬಿಟ್ಟು ನಾನು ಆವಾಗಲೇ ಡಿಸೈಡ್ ಮಾಡಿದ್ದೆ. ಅದರ್ವೈಸ್ ನನಗೆ ಇಷ್ಟೊತ್ತಿಗೆ ಇದು ಸೆಕೆಂಡ್ ಟ್ರಿಪ್ ಆಗ್ತಾ ಇತ್ತು. ಹಾಗಾಗಿ ನನಗಿದು ತುಂಬಾ ಸ್ಪೆಷಲ್ ಆ್ಯಂಡ್ ತುಂಬಾ ಮೆಮೊರೇಬಲ್. ಚೆನ್ನಾಗಿದೆ ಪ್ಲೇಸ್. ನಾವು ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಓಲ್ಡ್ ದುಬೈ ಹೇಗಿತ್ತು, ನ್ಯೂ ಈಗ ಹೇಗಾಗಿದೆ, ಡೆಸರ್ಟ್ ರೀಜನ್ಸ್ ಎಲ್ಲ ಹೇಗಿದೆ, ಡಿಫ್ರೆಂಟ್ ಪಾರ್ಟ್ಸನ್ನು ನಾವು ನೋಡ್ಬೋದು. ಸೊ ನಾವು US ಆರ್ ದುಬೈ ಅಂತ ಇದ್ದಿದ್ದು, US ಬಿಟ್ಟು ನಾವು ದುಬೈಗೆ ಹೋದ್ವಿ. ಆ್ಯಂಡ್ ದಿಸ್ ವಾಸ್ ರಿಯಲಿ ಅ ಮೆಮೊರೇಬಲ್ ಪ್ಲೇಸ್. ಓಕೆ ಸ್ನೇಹಿತರೆ, ಬನ್ನಿ ಈಗ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಮಾಡೋಣ. ಅದಾದಮೇಲೆ ಮತ್ತೆ ನಾನು ಅಡುಗೆ ಮಾಡಬೇಕು. ನಾವು ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ಇವಾಗ ತಾನೇ ಹೋಗಿದ್ವಿ ದುಬೈಗೆ, ಅವಾಗ ಫುಲ್ ಶಾಪಿಂಗ್ ಆಗಿತ್ತು. ಬಟ್ ಮತ್ತೊಂದು ಸಾರಿ ಇದು ಯಾವುದು ಪ್ಯಾಂಟು ನೀವು ಹಾಕೊಂಡು ಬಂದಿದ್ದ? ಡಾರ್ಕ್ ಪ್ಯಾಂಟ್ ಹಾಕ್ಬೇಕಿದ್ದಕ್ಕೆ. ಹಾಂ, ಜೀನ್ಸ್ ಇದೆ ನಿಮ್ಮ ಹತ್ರ ಇಲ್ವಾ? ಈ ಶೇಡು ಆ್ಯಕ್ಚುಲಿ ಬಂದ ತಕ್ಷಣ ನಾವು ನೋಡಿದ್ದು ಸಾನುಗೆ ಡ್ರೆಸ್. ಅವಳ ಬರ್ತ್ಡೇ ಬರ್ತಾ ಇದೆ, ಒಂದು ಡ್ರೆಸ್ ನೋಡೋಣ ಅಂದ್ಬಿಟ್ಟು. ಪಾರ್ಟಿ ವೇರ್ ಸಿಗಲಿಲ್ಲ. ಆಮೇಲೆ ಅಲ್ಲಿ ಸೇಲ್ಗಳು ನಡೀತಾ ಇತ್ತು. ರಾಜೇಶ್ ಅಂದೆ, ನೀವು ತೊಗೊಳ್ಳಿ, ಆ್ಯಕ್ಟಿವ್ ವೇರ್ ತೊಗೊಳ್ಳಿ ಅಂತ ಹೇಳೋದಕ್ಕೆ ಅವ್ರು ಆ್ಯಕ್ಟಿವ್ ವೇರ್ ಬಿಟ್ಟು ಬಾಕಿದೆಲ್ಲನೂ ಟೀ ಶರ್ಟು, ಶರ್ಟು, ಪ್ಯಾಂಟು ಎಲ್ಲನೂ ನೋಡಿದ್ರು. ಸೊ
ಅವ್ರಿಗೆ ಇಷ್ಟ ಆಯಿತು ಅವ್ರು ತೊಗೊಂಡ್ರು ಕೂಡ. ಈಗ ಅವ್ರು ತೊಗೊಂಡ್ಮೇಲೆ ನನಗೂ ನೀನು ತಗೋ ನೀನು ತಗೋ ನೀನು ತಗೋ. ನಾನು ಬೇಡಪ್ಪ ಇವಾಗ ತಾನೇ ಅಷ್ಟೊಂದು ಶಾಪಿಂಗ್ ಮಾಡಿದ್ದೀನಿ, ಅದು ಇಡೋದಕ್ಕೂ ಜಾಗ ಸಾಕಾಗ್ತಾ ಇಲ್ಲ ನನಗೆ ಅಂದರೆ ಪರವಾಗಿಲ್ಲ, ಈಗ ನಾನು ತೊಗೊಂಡಿದ್ದೀನಿ ನೀನು ತೊಗೊಳ್ಬೇಕು, ನನಗೆ ಗಿಫ್ಟು ಅಂದಮೇಲೆ ನಿನಗೂ ಗಿಫ್ಟ್ ಆಗಬೇಕು ಅಂದ್ಬಿಟ್ಟು ನನಗೀಗ ತಗೋ ಅಂತ ಇದ್ದಾರೆ. ನಾನು ಇದರಲ್ಲಿ ಯಾವುದು ನನಗೆ ಚೆನ್ನಾಗಿ ಕಾಣ್ತಾಯಿತ್ತು ಹೇಳಿ ನಾನು ಒಂದನ್ನು ಚೂಸ್ ಮಾಡಿದ್ದೀನಿ. ಅದು ನಿಮಗೆ ನಿಧಾನಕ್ಕೆ ತೋರಿಸ್ತೀನಿ. ಸೊ ಅದಾದಮೇಲೆ ನಮಗಿಬ್ಬರಿಗಾದ್ಮೇಲೆ ನಮ್ಮ ಸಾನುಗೆ ತೊಗೊಳ್ದೇ ಇದ್ರಾಗುತ್ತಾ, ಸೊ ಅವ್ರಿಗೂ ಕೂಡ ತೊಗೊಂಡಿದ್ದೀವಿ. ಸೊ ನೋಡಿ 3 ಕುರ್ತಿನ ಸೆಲೆಕ್ಟ್ ಮಾಡಿ ವೇರ್ ಮಾಡಿ ನೋಡಿದ್ದೆ, ಒಂದು ತೊಗೊಂಡಿದ್ದೀನಿ. ಯಾವುದಿರ್ಬೋದು ಅಂತ ಗೆಸ್ ಮಾಡಿರಿ. ಮನೆಗೆ ಬಂದ್ವಿ ಸ್ನೇಹಿತರೆ. ಆ್ಯಕ್ಚುಲಿ ಸಾನುಗೆ ಬಿಟ್ಬಿಟ್ಟು ಹೋಗಿದ್ವಾ, ನನಗೆ ಅಲ್ಲಿ ಟೈಮ್ ಆಗೋಯ್ತಲ್ಲ ಅಂತ ಟೆನ್ಷನ್ನು. ಅವಳಿಗೆ ಈಗ ಹೋಗ್ಬಿಟ್ಟು ಕರೆದ್ಬಿಟ್ಟು ಬಂದೆ. ಅದಕ್ಕೆ ಅವಳು ನನಗೇನೋ ಹೊಟ್ಟೆ ಹಸ್ದಿಲ್ಲ, ಹೊಟ್ಟೆ ಹಸ್ದ್ಮೇಲೆ ಬರ್ತೀನಿ ಅಂತ ಅಂದ್ಲು. ಅಂದರೆ ಅವಳಿಗೂ ಒಂಥರ ಟೆನ್ಷನ್ ಇರುತ್ತೆ, ಅಮ್ಮ ಅಪ್ಪ ಇನ್ನೂ ಬಂದಿಲ್ಲ ಅಂತ. ನಮಗೆ ಅಯ್ಯೋ ಸಾನು ನಮಗೋಸ್ಕರ ಕಾಯ್ತಾ ಇರ್ತಾಳೇನೋ, ಫೋನ್ ಇದ್ದರೆ ಅವ್ಳ ಜೊತೆ ಫೋನ್ ಮಾಡಿ ಮಾತಾಡ್ಬೋದು ಅಂತ ನಮಗೊಂಥರ ಅನ್ನಿಸ್ತಾ ಇರುತ್ತೆ ಹೊರಗಡೆ ಹೋದಾಗ. ನಾವು ಹೋಗಿದ್ದು ಆಲ್ಮೋಸ್ಟ್ 12:30ಗೆ, ಈಗ 3:30 ಅಂತೂ ಆಗೋಗಿದೆ. ಇನ್ನು 2 ಕಡೆ ಹೋಗಬೇಕಿತ್ತು, ಅದು ಮಿಸ್ ಆಯಿತು. ಫುಲ್ ಪ್ಯಾಕ್ ತರಕಾರಿ ಇದೆ ಇಲ್ಲೊಂದು, ಆ್ಯಂಡ್ ಇದರಲ್ಲೂ ತರಕಾರಿನೂ ಇದೆ, ಹಾಗೆ ಬಟ್ಟೆಗಳು ಇದೆ. ಬಟ್ಟೆಗಳು ಸ್ನೇಹಿತರೆ ಇವತ್ತು ನಾನು ತೋರಿಸೋದಿಲ್ಲ, ಇದು ವ್ಯಾಲೆಂಟೈನ್ ಡೇ ಗಿಫ್ಟ್ ಅಲ್ವಾ, ಸೊ ಅವತ್ತೇ ತೋರಿಸ್ತೀನಿ. ನಾನು ಈಗ ದುಬೈ ಹೋಗಬೇಕಾದ್ರೆ ಫುಲ್ ಶಾಪಿಂಗ್ ಆಗಿತ್ತಲ್ವಾ ವೆಸ್ಟರ್ನ್ ವೇರ್ದು, ಅದಕ್ಕೆ ಅದನ್ನೇನು ನೋಡೋದಕ್ಕೆ ಹೋಗಲಿಲ್ಲ. ರಾಜೇಶ್ ತಗೋ ಅಂತ ಹೇಳ್ತಾ ಇದ್ರದು, ಅದಕ್ಕೆ ಇಂಡಿಯನ್ ವೇರ್ ತೊಗೊಳೋಣ ಅಂತ ಇಂಡಿಯನ್ ವೇರ್ ಜೊತೆ ಇನ್ನೂ ಒಂದು ತೊಗೊಂಡಿದ್ದೀನಿ. ಅದೇನು ಅಂತ ನಿಮ್ಗೆ ಅವತ್ತು ಗೊತ್ತಾಗುತ್ತೆ. ಈಗ ತರಕಾರಿ ಎಲ್ಲ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಸೆಟ್ಲ್ ಮಾಡಬೇಕು. ಫ್ರಿಜ್ಜಲ್ಲಂತೂ ಫುಲ್ ಖಾಲಿ ಆಗಿಬಿಟ್ಟಿತ್ತು ನೋಡಿ. ಮೆಣಸಿನ್ಕಾಯಿ ಮರ್ತೋಯ್ತು, ಬರಬೇಕಾದ್ರೂ ಹೇಳಿದ್ನಲ್ಲ ಈ ಟೆನ್ಷನಲ್ಲಿ ನನಗೆ ಸಾನು ಟೆನ್ಷನಲ್ಲಿ ಮರ್ತೋಗುತ್ತೆ. ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಇನ್ನೊಂದು ಜಾಗದಿಂದ ತರಬೇಕಿತ್ತು, ಅಲ್ಲಿ ಖಾರ ಮೆಣಸಿನ್ಕಾಯಿ ಇರಲಿಲ್ಲ ಅಂದ್ಬಿಟ್ಟು ಮತ್ತೆ ರಾಜೇಶಕ್ಕೆ ಕಳಿಸ್ಬೇಕು. ಇನ್ನೂ ಒಂದು ಕಡೆ ಡಿಶ್ ವಾಷರ್ದು ಡಿಟರ್ಜೆಂಟ್ ಖಾಲಿಯಾಗಿದೆ, ಸಾಲ್ಟ್ ಖಾಲಿಯಾಗಿದೆ, ಅಲ್ಲಿಗೆ ಹೋಗಬೇಕಿತ್ತು, ಅದೂ ಮರೆತೆ. ನನಗೆ ತರಕಾರಿ ಅರ್ಜೆಂಟ್ ಇತ್ತು, ಅದಕ್ಕೆ ಮೊದಲು ಅಲ್ಲಿಗೆ ಹೋದೆ. ಇನ್ನು ಒಂದು ಕುಕ್ಕರ್ ತೊಗೊಳಕ್ಕೆ ಹೋಗಬೇಕಿತ್ತು, ಅದೂ ಲೇಟ್ ಆಯಿತು ಅಂದ್ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ನಾವು ಬಟ್ಟೆ ತೊಗೊಳ್ಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಆ ವೋಚರ್ ಇತ್ತಲ್ಲ, ಏನಾದರೂ ಇರುತ್ತಾ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು. ಅದು ನೋಡಿದ್ರೆ 3 ವೋಚರ್ ರೆಡಿ ಮಾಡ್ಕೊಂಡು ಬಂದ್ವಿ. ಅಂದರೆ ಹಲೋ, ನಾನು ಇವತ್ತು ಬೆಳಗ್ಗೆ ಇತ್ತಿರಲಿಲ್ಲ, ಅದಕ್ಕೆ ಹಾಯ್ ಹೇಳ್ತಾ ಇದ್ದೀನಿ. ಹಲೋ ನನ್ನ ಫ್ರೆಂಡ್, ಹಾಯ್ ಹೇಳಲ್ಲ ಬಾ ಹೋಗಿ ಈಗ ಮಾತಾಡಿ. ಇವಳಲ್ಲಿ ಚಿಕ್ಕ ಫಸ್ಟ್ ಮಶ್ರೂಮು. ಆ್ಯಕ್ಚುಲಿ ಮಶ್ರೂಮ್ ತೊಗೊಳ್ಳೋ ಪ್ಲ್ಯಾನೇ ಇರಲಿಲ್ಲ. ಇವತ್ತು ತರಕಾರಿ ಏನಾದರೂ ಮಾಡೋಣ, ನಾಳೆ ಹೇಗಿದ್ರು ನಾನ್ ವೆಜ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಆದರೆ ರಾಜೇಶ್ಗೆ ಅದು ಫ್ರೆಶ್ ಆಗಿರೋದು ನೋಡಿಬಿಟ್ಟು ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತೆ. ನೀನು ಡ್ರೈ ಮಾಡು ಪರವಾಗಿಲ್ಲ, ನೀನು ಏನು ಮಾಡ್ತಿದ್ಯೋ ಅದ್ರ ಜೊತೆ ಮಾಡು ಸಾಕು ಅಂತ ಹೇಳ್ಬಿಟ್ಟು ಅದೊಂದು ಪ್ಯಾಕೆಟ್ ತೊಗೊಂಡ್ವಿ. ನೆಕ್ಸ್ಟ್ ಬದನೆಕಾಯಿ ತೊಗೊಂಡಿದ್ದೀನಿ. ಬದನೆಕಾಯಿ 2 ಥರದ್ದು ಬರುತ್ತಲ್ಲ, ಸೊ 2 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬೀಟ್ರೋಟು. ಬದನೆಕಾಯಿ ನಾವು ಎಣ್ಗಾಯಿ ಗೊಜ್ಜು ಮಾಡ್ಬೋದಲ್ವಾ, ಹಾಗಾಗಿ ಅದು ರೊಟ್ಟಿಗಾಗುತ್ತೆ, ಇದು ಚಪಾತಿಗಾಗುತ್ತೆ ಅಂತ ಹೇಳಿಬಿಟ್ಟು ರೊಟ್ಟಿಗೆ ಚಪಾತಿಗೆ ಸಾರು ಮಾಡೋದಕ್ಕೆ ಅಂತ ಹೇಳಿ ಸಪ್ರೇಟ್ ತೊಗೊಂಡು ಬಂದಿದ್ದೀನಿ. ಕುಕುಂಬರ್ ತೊಗೊಳ್ಳೋಣ ಅಂತ ಹೋಗಿದ್ದೆ, ಅಲ್ಲಿ ರೆಗ್ಯುಲರ್ ಕುಕುಂಬರ್ ಇರಲಿಲ್ಲ, ಸಣ್ಣದು ಅದು ಯುರೋಪಿಯನ್ ಕುಕುಂಬರ್ ಅಂತೆ, ಅದನ್ನು ತಂದಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಬೇಳೆಕಾಳುಗಳು ಬೇಕಿತ್ತು ಅರ್ಜೆಂಟ್ಗೆ, ಅದನ್ನು ಕೂಡ ತೊಗೊಂಡು ಬಂದೆ. ಇವತ್ತು ರಾತ್ರಿಗೆ ರೊಟ್ಟಿ ಜೊತೆ ಮೂಲಂಗಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡು ಬಂದಿದ್ದೀನಿ. ಸೊ ಅದ್ರ ಜೊತೆ ಇವತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋಣ ಅಂತ. ಇದು ಪೆಪ್ಪರ್ ಪೌಡ್ರು ಕೂಡ ನಮಗೆ ಸೇಮ್ ರೇಟಲ್ಲಿ ಸಿಗುತ್ತೆ, ಆದರೆ ಅದು ಫ್ರೆಶ್ನೆಸ್ ಇರೋದಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪನೇ ಬೇಕಾದಾಗ ಮಾಡ್ಕೊಳ್ತೀನಿ. ಅದ್ರ ಜೊತೆ ಹೇಳಿದ್ನಲ್ಲ ಬೇಳೆಕಾಳುಗಳು, ಅದನ್ನು ಹೆಂಗೆ ಓಪನ್ ಮಾಡ್ತಿಲ್ಲ. ಈ ತರಕಾರಿನೆಲ್ಲ ನಾನು ಓಪನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬೇಕಲ್ಲ ಅಂತ ತೆಗಿತಾ ಇದ್ದೀನಿ. ಕ್ಯಾರೆಟ್, ಆಲೂಗೆಡ್ಡೆ, ಜಂಬೋ ಗ್ವಾವಾ. ಇದು ನಾರ್ಮಲ್ ಗ್ವಾವಾಗಿಂತ ಚೆನ್ನಾಗಿ ಸ್ವೀಟ್ ಆಗಿರುತ್ತೆ, ಆ್ಯಂಡ್ ಒಳಗಡೆ ಥಿಕ್ ಇರುತ್ತೆ ಪಲ್ಪ್, ಆ್ಯಂಡ್ ಬೀಜ ಸ್ವಲ್ಪ ಕಡಿಮೆ ಇರುತ್ತೆ. ಅದ್ರ ಜೊತೆ ನಮ್ಮ ಸಾನುವಿನ ಫೇವ್ರೆಟ್ ಸ್ಟ್ರಾಬೆರ್ರಿ. ಕ್ಯಾಪ್ಸಿಕಮ್ ತಂದೆ. ಕ್ಯಾಪ್ಸಿಕಮ್ದು ಪಲ್ಯ ಮಾಡೋಕ್ಕೂ ಚೆನ್ನಾಗಿರುತ್ತೆ. ವಾಂಗಿಬಾತ್ ಥರ ನಾವು ಕ್ಯಾಪ್ಸಿಕಮ್ ರೈಸ್ ಮಾಡ್ಬೋದು. ಈಗ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಿದ್ರೆ ಅದಕ್ಕೆ ಹಾಕ್ಬೋದು. ಚಿಕನ್ದು ಏನಾದರೂ ನಾವು ಡಿಶ್ ಮಾಡ್ತಾಯಿದ್ದೀವಿ ಡ್ರೈ ಪೆಪ್ಪರ್ದು ಅನ್ನೋ ಹಾಗಿದ್ರೆ ಅದಕ್ಕೆ ಹಾಕ್ಬೋದು. ಸೊ ಇದು ಮಲ್ಟಿ ರೆಸಿಪೀಸ್ಗೆ ನಾವು ಯೂಸ್ ಮಾಡ್ಬೋದು. ನಾನು ಯಾವಾಗ ಅದು ಫ್ರೆಶ್ ಆಗಿದೆ ಅಂದರೂ ಜಾಸ್ತಿ ತಂದಿಟ್ಕೊಳ್ತೀನಿ. ಟೈಮ್ ಈಗ ಸ್ನೇಹಿತರೆ 6:30 ಏನೋ ಆಗ್ತಾ ಇದೆ. ನಾನೀಗ ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ.
ಆ್ಯಕ್ಚುಲಿ ನಾನು ಮೂಲಂಗಿ ತಂದಿದ್ದೆ, ಮೂಲಂಗಿ ಮತ್ತು ರೊಟ್ಟಿ ಮಾಡೋಣ ಅಂತ. ಅದ್ರ ಜೊತೆ ರಾಜೇಶ್ ಮಶ್ರೂಮಲ್ಲಿ ಫ್ರೆಶ್ ಆಗಿತ್ತು ಅಂದ್ಬಿಟ್ಟು ಮಶ್ರೂಮು ತಗೋ, ಅದನ್ನು ಡ್ರೈ ಮಾಡು ಪರವಾಗಿಲ್ಲ ಅಂತ ತೊಗೊಂಡ್ರು. ಆಮೇಲೆ ನಾನು ರೊಟ್ಟಿ ಮಾಡಿ ಇದನ್ನು ಡ್ರೈ ಮಾಡೋ ಬದಲು ನೂಡಲ್ಸು ಅಥವಾ ಫ್ರೈಡ್ ರೈಸು ಅಂದರೆ ಮಶ್ರೂಮ್ ನೂಡಲ್ ಆರ್ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋಣ ಅಂತ ಅನ್ನಿಸ್ತು. ಕೇಳಿದೆ ಏನು ಮಾಡಲಿ ನೋಡಿ, ಡ್ರೈ ಮಾಡಿ ಕೊಡಲಾ ಅಥವಾ ಈ ಥರ ಮಾಡಲಾ ಅಂದ್ಬಿಟ್ಟು. ಓಕೆ, ಇವತ್ತು ಒಂದು ಡಿಫ್ರೆಂಟ್ ಇರಲಿ, ದಿನ ರೊಟ್ಟಿ ಚಪಾತಿ ತಿಂತೀವಿ ರಾತ್ರಿ ಹೊತ್ತು, ಸಮಥಿಂಗ್ ಡಿಫ್ರೆಂಟ್ ಇರಲಿ ಬಿಡು, ನೀನು ನೂಡಲ್ಸ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ಈಗ ನೂಡಲ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ನೂಡಲ್ಸು ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ತರಕಾರಿನೂ ಹಾಕಬೇಕು. ಫ್ರೈಡ್ ರೈಸ್ ಮಾಡೋದು ತುಂಬಾ ಈಸಿ ಸ್ನೇಹಿತರೆ. ನಾನು ನಿಮಗೆ ತೋರಿಸಿದ್ದೆ ಒಂದು ಸಾರಿ ಲಂಚ್ ಬಾಕ್ಸ್ ರೆಸಿಪಿಯಲ್ಲಿ. ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ಈಸಿ. ಇದಕ್ಕೆ ನನಗೆ ಮೇನ್ ಬೇಕಾಗಿರೋ ತರಕಾರಿ ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್, ಕ್ಯಾರೆಟು ಸ್ವಲ್ಪ ಕಲರ್ಗೆ, ಅದರ್ವೈಸ್ ಅದು ಸ್ವೀಟ್ನೆಸ್ ಕೊಡುತ್ತೆ. ಅದ್ರ ಜೊತೆ ವೆರಿ ಇಂಪಾರ್ಟೆಂಟು ಸೋಯಾ ಸಾಸ್, ಅದ್ರ ಜೊತೆ ಈರುಳ್ಳಿ ಜಾಸ್ತಿ ಹಾಕಬೇಕಾಗತ್ತೆ. ಆ್ಯಂಡ್ ಖಾರಕ್ಕೆ ನೀವು ಹೊರಗಡೆ ತಿನ್ನೋದು ಅಷ್ಟೊಂದು ಖಾರ ಇರೋದಿಲ್ಲ, ಬಟ್ ನಾನು ಮೆಣಸಿನ್ಕಾಯಿನ ರುಬ್ಬಿಬಿಡ್ತೀನಿ. ಈಗ ನಾನು ಹೇಳಿದ್ನಲ್ವ ಮಧ್ಯಾಹ್ನ ಮೆಣಸಿನ್ಕಾಯಿ ಮರ್ತುಬಿಟ್ಟಿದೆ ಅಂತ ಹೇಳಿಬಿಟ್ಟು, ಸೊ ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಮೆಣಸಿನ್ಕಾಯಿ ನೂಡಲ್ಸ್ಗೆ ಹಾಕಲಿಲ್ಲ ಅಂದರೆ ಖಾರನೇ ಬರೋದಿಲ್ಲ. ಸಾಸ್ ಎಷ್ಟೇ ಹಾಕಿದ್ರೂ ನಾವು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕಲೇಬೇಕು. ಹಾಗಾಗಿ ಬೇಕಿತ್ತು ಅರ್ಜೆಂಟು, ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ, ಬಟ್ ಮಾಡಿರಲಿಲ್ಲ. ಬಿಸಿ ಬಿಸಿ ಮಾಡೋ ತಕ್ಷಣ ತಿನ್ನೋಣ ಅಂತ ಹೇಳಿಬಿಟ್ಟು. ಸೊ ಈಗ ನಾನು 2 ಸ್ಟವ್ ಮೇಲೆ ಒಂದು ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ, ಮಶ್ರೂಮ್ನ ಫ್ರೈ ಮಾಡೋಣ ಅಂಥೇಳಿ. ಇನ್ನೊಂದು ಕಡೆ ನೂಡಲ್ಸ್ ಕುಕ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಮಶ್ರೂಮ್ ಎಷ್ಟು ದಪ್ಪ ದಪ್ಪ ಕಾಣ್ತಿದೆ ಅಲ್ವಾ, ಆಮೇಲೆ ನೋಡಿ ಕುಕ್ ಆದಮೇಲೆ ಎಷ್ಟು ತೆಳ್ಳ ಆಗಿಬಿಡುತ್ತೆ ಅದು ಅಂದ್ಬಿಟ್ಟು. ಸೊ ಒಂದರಲ್ಲಿ 2 ಪೀಸ್ ಮಾಡಿದ್ರು ಸಾಕು. ಆ್ಯಂಡ್ ಇದು ವೆಜ್ಜಾ ನಾನ್ ವೆಜ್ಜಾ ಅಂತ ಕೆಲವೊಬ್ರು ಕೇಳ್ತಾರೆ. ಇದು ಆ್ಯಕ್ಚುಲಿ ವೆಜಿಟೇರಿಯನ್ನೇ, ನಾನ್ ವೆಜ್ ಏನಲ್ಲ, ಬಟ್ ಕೆಲವೊಬ್ಬರು ಇದನ್ನು ಕೂಡ ಪ್ರಿಫರ್ ಮಾಡೋದಿಲ್ಲ. ಸೊ ಅದು ಅವ್ರಿಗೆ ಬಿಟ್ಟಿರೋದು. ಮಶ್ರೂಮ್ ಫ್ರೈಗೆ ಸ್ವಲ್ಪ ಎಣ್ಣೆ, ಒಂದು 2-3 ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದ್ರ ಜೊತೆ ನಾನೀಗ ಸ್ವಲ್ಪ ಅರಿಶಿನದ ಪುಡಿ, ಸಾಲ್ಟ್, ಪೆಪ್ಪರ್ ಪೌಡರ್ ಚೂರು ಹಾಕ್ತೀನಿ. ಎಲ್ಲನೂ ಮಿಕ್ಸ್ ಮಾಡಿ, ನೀರೇನು ಹಾಕೋದು ಬೇಡ, ಸಣ್ಣ ಉರಿ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಡಿ, ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ. ನಾವು ಮಶ್ರೂಮ್ನ ಬೇರೆ ಸಪ್ರೇಟಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು. ಇದ್ರ ಜೊತೆ ನಾವು ತರಕಾರಿ ಹಾಕಿದ್ರೆ ತರಕಾರಿ ಕ್ರಂಚ್ ಎಲ್ಲ ಹೋಗಿಬಿಟ್ಟು ಕುಕ್ ಆಗೋಡುತ್ತೆ, ಓವರ್ ಕುಕ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಸಪ್ರೇಟ್ ಫ್ರೈ ಮಾಡ್ಕೊಳ್ಬೇಕು. ನೂಡಲ್ಸ್ ಕುಕ್ ಮಾಡ್ಕೊಳ್ಳೋದಕ್ಕೆ ನೀರು ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಕುದಿ ಬಂದ ಮೇಲೆ ನಾನು ಹಕ್ಕ ನೂಡಲ್ಸ್ ಹಾಕ್ತಾಯಿದ್ದೀನಿ. ಇದು ಮ್ಯಾಗಿ ಬರುತ್ತಲ್ಲ ಆ ಥರ ಅಲ್ಲ, ಇದು ಹಕ್ಕ ನೂಡಲ್ಸ್ ಅಂತಲೇ ಸಪ್ರೇಟ್ ಬರುತ್ತೆ. ನಿಮಗೆ 50 ಆರ್ 60 ರುಪೀಸ್ ಏನೋ ಆಗುತ್ತೆ. ನಮಗೆ 2 ಸಾರಿ ಕುಕ್ ಮಾಡ್ಬೋದು. ನಾವು ಚಿಲ್ಲಿ ಸಾಸ್ ಕೂಡ ಹಾಕ್ತೀವಿ, ಬಟ್ ಒಂದು 4 ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಒಂದು 4 ರುಬ್ಕೊಳ್ಬೇಕಾಗತ್ತೆ. ಅರ್ಧ ಅದು ಅರ್ಧ ಸಾಸ್. ಇದು ನೋಡಿ, ಈಗ ನೀರೆಲ್ಲ ಡ್ರೈ ಆಗಿದೆ ಅಲ್ವಾ, ಇದನ್ನು ನಾನೀಗ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಅದೇ ಬಾಣಲಿಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ತರಕಾರಿ ಎಲ್ಲ ಫ್ರೈ ಆಗಬೇಕು, ನೀರು ಬಿಟ್ಕೊಂಡು ಕುಕ್ ಆಗಬಾರ್ದು. ಇದಕ್ಕೆ ಕ್ಯಾಬೇಜ್ ಒಂದು ಮಿಸ್ಸಿಂಗ್ ಇದೆ. ಇದನ್ನೆಲ್ಲ ಕೂಡ ನಾನೀಗ ಹಾಫ್ ಕುಕ್ ಮಾಡಿಕೊಂಡ್ರೆ ಸಾಕು, ಒಂಥರ ಕ್ರಂಚ್ ಇರಬೇಕು. ಒಂದು ಸ್ವಲ್ಪ ಕುಕ್ ಆದಮೇಲೆ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು, ಬಟ್ ನನಗಿದು ರೆಡಿ ಇರುತ್ತಲ್ಲ ಅಂದ್ಬಿಟ್ಟು ನಾನು ಈ ಥರ ಹಾಕ್ತಾಯಿದ್ದೀನಿ. ಜಿಂಜರ್ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಆ್ಯಂಡ್ ನೀವು ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡ್ರೆ ಏನಾಗುತ್ತೆ, ಬಾಣಲಿಗೆ ಎಲ್ಲ ಅಂಟ್ಕೊಂಡು ಬಿಡುತ್ತೆ, ತರಕಾರಿ ಸರಿಯಾಗಿ ಫ್ರೈ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡಬೇಕಿಲ್ಲ ಅಂದರೆ ಹಸಿ ವಾಸನೆ ಹೋಗೋದಿಲ್ಲ. ಅದ್ರ ಜೊತೆ ರುಬ್ಬಿರೋ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು, ಇಲ್ಲಾಂದರೆ ಬಾಯಿಗೆ ಸಿಕ್ಕಿದಾಗ ಖಾರ ಅನಿಸುತ್ತೆ. ಈ ಬಾಣಲಿ ಸ್ನೇಹಿತರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಲಿಂಕ್ ಸಿಕ್ಕಿದ್ರೆ ನಾನು ಹಾಕಿರ್ತೀನಿ. ಹಾಗೆ ಈ ಸ್ಪ್ಯಾಚುಲಾ ಕೂಡ ಹಾಕಿರ್ತೀನಿ. ಇದು ಸ್ಕ್ರ್ಯಾಚ್ ಆಗೋದಿಲ್ಲ, ಸ್ಟೀಲ್ ಮೇಲೆ ಶಬ್ದ ಬರೋದಿಲ್ಲ.
ನೂಡಲ್ಸು ನೀವು ಕುಕ್ ಮಾಡಿ ಆದ ತಕ್ಷಣವೇ ತಣ್ಣೀರಿಗೆ ಹಾಕ್ಕೊಳ್ಬೇಕು, ಬಿಸಿನೀರಿಂದ ತೆಗೆದುಬಿಡಬೇಕು. ಇಲ್ಲಾಂದರೆ ಇದು ಓವರ್ ಕುಕ್ ಆಗಿ ಮುದ್ದೆ ಮುದ್ದೆ ಆಗುತ್ತೆ. ಈ ಥರ ಸಪ್ರೇಟ್ ಇರೋದಿಲ್ಲ. ಇದನ್ನು ನಾನೀಗ ಹಾಕ್ಕೊಂಡು ಉಪ್ಪು ಮೊದಲೇ ಸ್ವಲ್ಪ ಹಾಕಿದ್ದೀನಲ್ಲ ನೋಡಿ ಹಾಕ್ಕೊಳ್ಬೇಕು. ಇದ್ರ ಜೊತೆ ನಾನೀಗ ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ, ಪೆಪ್ಪರ್ ಪೌಡರ್. ಮೇನ್ ಸೋಯಾ ಸಾಸ್ 2 ಟೀ ಸ್ಪೂನ್ ಹಾಕ್ಕೊಳ್ತೀನಿ. ಚಿಲ್ಲಿ ಸಾಸ್ ಒಂದು 2 or 3 ಸ್ಪೂನ್. ಒಂದು ರೌಂಡ್ ಮಿಕ್ಸ್ ಮಾಡಿ ಆದಮೇಲೆ ನಾನೀಗ ಮಶ್ರೂಮ್ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಅಷ್ಟೇ ಸ್ನೇಹಿತರೆ, ರೆಡಿ ನೂಡಲ್ಸ್, ಹೆಲ್ತಿ ನೂಡಲ್ಸ್. ಸ್ಪ್ರಿಂಗ್ ಅನಿಯನ್ ಇದೆ ಅಂದರೆ ಅದನ್ನು ಹಾಕ್ಕೊಳ್ಳಿ. ನಾನು ಜಸ್ಟ್ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಹಕ್ಕ ನೂಡಲ್ಸ್ ತೋರ್ಸೋದೇನು ಕೈಯಲ್ಲಿ ಮಾಡ್ಕೊಂಡಿದ್ಯಲ್ಲ. ಇದು ಒಂದು ಹುಡುಗಿದ ಮುಖ, ಇದು ಅವಳ ಕಾಲು, ಇದು ಅವಳ ಕೈ, ಅದಕ್ಕೆ ಬ್ರೇಸ್ಲೆಟ್ ಹಾಕಿದ್ದೀನಿ. ಇದು ಅವಳದು, ನನ್ನ ಕೈ ನೋಡಿ. ಜಾನು ತಿಂತೀರಾ? ಆಮೇಲೆ ಸೊ ಸ್ನೇಹಿತರೆ, ಇವತ್ತಿನ ದಿನ ನಮ್ಮದು ಹೀಗೆ ಹೋಯಿತು. ನನ್ನ ದುಬೈ ವ್ಲಾಗ್ಸ್ ಮಧ್ಯ ನೀವು ರುಟೀನ್ ವ್ಲಾಗ್ನ ನೋಡಬೇಕು ಅಂತ ಕೇಳ್ತಿದ್ರಲ್ಲ ಅಂತ ಹೇಳಿಬಿಟ್ಟು ಈ ರುಟೀನ್ ವ್ಲಾಗ್ನ ನಂತು ಶೇರ್ ಮಾಡಿದ್ದೀನಿ. ಸೊ ನಾಳೆ ನಾನು ನನ್ನ ರುಟೀನ್ ವ್ಲಾಗೇನೆ ಕಂಟಿನ್ಯೂ ಮಾಡಲಾ ಅಥವಾ ದುಬೈ ವ್ಲಾಗ್ ಹಾಕ್ಲಾ ಅಂದ್ಬಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಎಲ್ಲ ವೀಡಿಯೋಸು ನೀವು ತಪ್ಪದೆ ನೋಡ್ಬೋದು. ಬಾಯ್ ಬಾಯ್ ಸ್ನೇಹಿತರೆ.